ಎಸ್, ಹಳ್ಳಿ ಪವರ್‌ನಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಚಾಲೆಂಜ್ ಹೊತ್ತು ಬಂದಂತ ನಿಖಿತಾ ಮತ್ತೆ ದರ್ಶಿನಿ ಸ್ಟಾರ್ಟಿಂಗ್ ದಿನಗಳೆಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ವಿಚಿತ್ರ ಅಂದ್ರೆ ಇವತ್ತು ತಮ್ಮ ಬ್ಯಾಗನ್ನ, ತಮ್ಮ ಗಂಟು ಮೂಟೆ ಎಲ್ಲವನ್ನು ಕಟ್ಕೊಂಡು ಮತ್ತೆ ಮನೆಗೆ ಹೋಗ್ಬಿಟ್ರು. ಯಾಕೆಂದ್ರೆ ಹಳ್ಳಿಲಿ ನಮ್ಮ ಕೈಲಿ ಇರೋಕ್ ಆಗ್ತಾ ಇಲ್ಲ, ಅಲ್ಲಿ ಕೊಡ್ತಾ ಇರತಕ್ಕಂಥ ಟಾಸ್ಕ್ಗಳಿದೆಯಲ್ವಾ, ಅವನ್ನ ಮಾಡೋಕ್ ಆಗ್ತಾ ಇಲ್ಲ ಅಂತ ಆಕ್ಚುಲಿ ಗಂಟು ಮೂಟೆ ಕಟ್ಕೊಂಡು ಜ್ವರ ಬಂದ್ಬಿಟ್ಟಿತ್ತು ಇಬ್ರಿಗೂನು. ದರ್ಶಿನಿಗೆ ಜ್ವರ ಬಂದಿತ್ತು, ನೆನ್ನೆನೆ ಜ್ವರ ಬಂದಿತ್ತು ದರ್ಶಿನಿಗೆ. ಆಕ್ಚುಲಿ ಅವಳು ಅವ್ರ ಅಮ್ಮನಿಗೆ ಫೋನ್ ಮಾಡಿ, ಮನೆಗೆ ಫೋನ್ ಮಾಡಿ, ನನಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ, ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಟಾಸ್ಕ್ಗಳಾಗಿರ್ಬೋದು, ಹೂವು ಮಾರು ಅಂತಾರೆ ನನಗೆ, ಕಡಲೆಕಾಯಿ ಮಾರು ಅಂತಾರೆ ನನಗೆ, ಈ ರೀತಿ ಎಲ್ಲ ನಾನು ನೀವು ಒಂದ್ ದಿವಸ ಎಲ್ಲ ಈ ರೀತಿ ಎಲ್ಲ ಟಾಸ್ಕ್ಗಳನ್ನೆಲ್ಲ ಮಾಡ್ಕೊ ಕೂತ್ಕೊಂಡ್ರೆ, ಇನ್ನೊಂದ್ ದಿವಸ ಎಮ್ಮೆ ಎಲ್ಲ ತೊಳೆದು ಅದಕ್ಕೆ ಶೃಂಗಾರ ಮಾಡ್ಕೊಂಡು ತಗೊಂಡ್ ಬಾ ಟಾಸ್ಕ್ಗೆ ಅಂತಾರೆ. ಈ ರೀತಿ ಎಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಜ್ವರ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಆಕ್ಚುಲಿ ದರ್ಶಿನಿ ನಿನ್ನೆ ಹತ್ಕೊಬಿಟ್ಟಿದ್ದಾಳೆ ಅವ್ರ ಅಮ್ಮನ ಹತ್ರ ಫೋನ್ ಮಾಡಿ. ಅವ್ರ ಅಮ್ಮ, ಅಯ್ಯೋ ಬಾಮ್ಮ, ಏನು 20 ಲಕ್ಷಕ್ಕೋಸ್ಕರ ಅಲ್ಲಿ ಆ ರೀತಿ ಕಷ್ಟಪಡ್ತೀಯಾ, ಬೇಜಾನ್ ಲಕ್ಷ ನಮ್ಮನೇಲಿ ಐತೆ ಬಾ ಅಂದ್ಬಿಟ್ಟು ಆಕ್ಚುಲಿ ಅವ್ರ ಅಮ್ಮ ಕರೆಸ್ಕೊಂಡಿದ್ದಾಳೆ. ಆಕ್ಚುಲಿ ಇವತ್ತು ನಿಜವಾಗ್ಲೂ ದರ್ಶಿನಿ ಮತ್ತೆ ನಿಖಿತಾ ಇಬ್ರು ಕೂಡ ಹೋಗಿದ್ದಿದೆಯಲ್ವಾ, ತುಂಬಾ ಅಂದ್ರೆ ತುಂಬಾ ದುರದೃಷ್ಟಕರ. ಯಾಕೆಂದ್ರೆ ಲಕ್ಷಾಂತರ ಜನ ಕಾಯ್ತಾ ಇದ್ರು ಇಂಥ ಪ್ರೋಗ್ರಾಮ್ಗೆ ಬರಬೇಕು ಅಂತ. ಆದ್ರೆ ಈ ಪ್ರೋಗ್ರಾಮ್ ಇವ್ರಿಗೆ ಏನಂದ್ರೆ ಏನೂ ಇಲ್ಲ. 20 ಲಕ್ಷ ಬಿಡೋ, ನಮ್ದೇ ಬೇಜಾನ್ ಕೋಟಿ ಕೋಟಿ ಕೊಳಿತೈತೆ, ಇದ್ಯಾವ್ದು 20 ಲಕ್ಷ ಅನ್ನೋ ತರ ಇತ್ತು. ನಿಜವಾಗ್ಲೂ ಯಾರೋ ಬಡವ್ರ ಮಕ್ಕಳಿಗೆ ಇಂಥ ಅವಕಾಶ ಸಿಕ್ಕಿದ್ರೆ ಸಖತ್ತಾಗಿ ಉಪಯೋಗಿಸ್ಕೊಳ್ಳೋರು. ಈ ದರ್ಶಿನಿ ಮತ್ತೆ ನಿಖಿತಾ ಸ್ಟಾರ್ಟಿಂಗ್ ಬಂದಾಗ ಯಾವ ರೀತಿ ಅಂದ್ರೆ, ಎಲ್ರು ಸೋಲ್ಸಿ ನಾನು ಗೆದ್ಕೊಂಡು ಹೋಗ್ತೀನಿ ಕಪ್ಪನ್ನ, ಆ ರೀತಿ ಬಂದ್ರು. ಆದ್ರೆ ಹಳ್ಳಿ ಜೀವನ ಇದೆಯಲ್ವಾ, ಹಳ್ಳಿ ಜೀವನದಲ್ಲಿ ಅದು ಸಾಮಾನ್ಯರಿಗೆ ಅಂದ್ರೆ ಸಿಟಿಲಿ ಇರ್ತಕ್ಕಂಥವ್ರು ಬಂದು ಹಳ್ಳಿಲಿ ಜೀವಿಸೋದು ತುಂಬಾ ಕಷ್ಟ ಅಂತ ಆಕ್ಚುಲಿ ಇವತ್ತು ಎಲ್ರಿಗೂ ಅರ್ಥ ಆಗ್ಬಿಡ್ತು. ಯಾಕೆಂದ್ರೆ ಹಳ್ಳಿಲಿ ಬೆಳಿಗ್ಗೆ ಎದ್ದೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಅವರು ತಮ್ಮೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹೊಲಗಳ ಕಡೆ ಹೊರಟು ಬಿಡ್ತಾರೆ. ಅಲ್ಲಿ ಈ ಬೆಳೆ ಏನು ಒಂದು ಬೆಳೆ ಬೆಳಿಬೇಕೋ ಅದೆಲ್ಲವನ್ನು ಕೂಡ ಬೆಳೆದು ಅದಕ್ಕೆ ಫಸಲಾಗಿರ್ಬೋದು. ಆಮೇಲೆ ಇನ್ ಕೆಲವರು ಬೇರೆ ಕಡೆ ಹೋಗ್ಬಿಟ್ಟು ತಮ್ಮ ಏನ್ ಬೆಳೆದಿರ್ತಿರೋದನ್ನೆಲ್ಲ ಮಾರ್ಕ ಬರೋದಾಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡೋದಾಗಿರ್ಬೋದು. ಅವ್ರದ್ದೇ ಆದ ಅವು ಆಕ್ಚುಲಿ ಅವರು ನಿತ್ಯ ಕೆಲಸಗಳು ಅವರಿಗೆ ಆಯ್ತಾ, ಅದಕ್ಕೆ ಒಕ್ಕೋಗ್ಬಿಟ್ಟಿರ್ತಾರೆ ಅವರು. ಆದ್ರೆ ಸಿಟಿಯಿಂದ ಹೋದವ್ರಿಗೆ ಅದು ತುಂಬಾ ಕಷ್ಟ ಅನ್ಸುತ್ತೆ. ಯಪ್ಪ, ಯಾವ ರೀತಿ ಬದುಕ್ತಾ ಇದಾರಪ್ಪ ಇದು ಅಂತ ಅನ್ಸುತ್ತೆ. ಎಸ್, ಅದೇ ಇವತ್ತು ಇವ್ರಿಗೆ ಆಗಿರ್ತಕ್ಕಂಥದ್ದು. ತುಂಬಾ ಅಂದ್ರೆ ತುಂಬಾ ಯಾವ ಮಟ್ಟಿಗೆ ಅಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ, ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ್ಲೇ, ಇಲ್ಲ ನಾವು ಹೊರಟೋಗ್ಬಿಡ್ತೀವಿ, ನಮ್ಗೆ ಆಗ್ತಾ ಇಲ್ಲ, ನಮ್ಗೆ ಇಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನಾವು ಹೊರಟೋಗ್ಬಿಡ್ತೀವಿ ಅಂತ ಇಬ್ರು ಹೇಳ್ತಾರೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ಆಕ್ಚುಲಿ ಇವನು ಆಂಕರ್ ವಾರ್ನಿಂಗ್ ಮಾಡ್ತಾರೆ, ಅಕುಲ್ ಬಾಲಾಜಿ. ನೋಡಿ, ಈ ಪ್ರೋಗ್ರಾಮ್ಗೆ ಲಕ್ಷಾಂತರ ಜನ ಕಾಯ್ತಾ ಇದ್ರು, ನಾವು ನಿಮ್ಮನ್ನೇ ಆಯ್ಕೆ ಮಾಡಿದೀವಿ ಅಂದ್ರೆ ನೀವು ಹೋಗ್ತೀನಿ ಅಂತ ಇದ್ದೀರಾ, ಕೊನೆಗೆ ಹೇಳ್ತೀನಿ ನಿಮ್ಗೆ ಅಂದ್ಬಿಟ್ಟು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿ ಗದರಿ ಆಕ್ಚುಲಿ ವಾರ್ನಿಂಗ್ ಮಾಡ್ತಾರೆ ಅಕುಲ್ ಬಾಲಾಜಿ. ಆದ್ರೂ ನೋಡಿ, ಇದಾದ ನಂತರ ಟಾಸ್ಕ್ಗಳು ಬರುತ್ತೆ. ಆಕ್ಚುಲಿ ಏನು ಇವತ್ತು ಸಿಂಪಲ್ ಟಾಸ್ಕ್ ಅಂತದೇನು ಇರಲಿಲ್ಲ. ಮನೇಲಿ ಅಂದ್ರೆ ಇವ್ರೇನು ರಾತ್ರಿ ಹೋಗಿ ತಂಗ್ತಿದ್ರು, ಆ ಮನೆಯಲ್ಲಿ ಎಷ್ಟು ಜನ ಸದಸ್ಯರುಗಳಿದ್ದಾರೆ, ಅವರ ಹೆಸರುಗಳು ಏನು, ಮತ್ತೆ ಊರಿನ ಒಂದು ಅದರ ಒಂದು ವೈವಿಧ್ಯತೆ ಏನಿದೆ, ಆ ಅದರ ಇತಿಹಾಸ ಏನಿದೆ, ಇಷ್ಟೇ ತಿಳ್ಕೊಬೇಕಾಗಿತ್ತು. ವಿಚಿತ್ರ ಅಂದ್ರೆ ಐಹೊಳೆ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಓದಿರ್ತಾರೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೂ ಒಂದು ಬುಕ್ಕು ಕೂಡ ಕೊಟ್ಟು ಕಳಿಸ್ತಾನೆ ಅಕುಲ್ ಬಾಲಾಜಿ, ಐಹೊಳೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಪ್ರಶ್ನೆ ಕೇಳ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ ನೋಡಿ, ದರ್ಶಿನಿ ನಾನು ಮನೆಗೆ ಹೋಗ್ತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಿರ್ಧಾರ ಆಗಿದ್ರು ಕೂಡ ಇವತ್ತು ಗೆಲ್ತಕ್ಕಂಥದ್ದು ದರ್ಶಿನಿ ಅವರ ಟೀಮು. ದರ್ಶಿನಿ ಮತ್ತೆ ಸ್ನೇಹ ಇಬ್ರು ಕೂಡ ಗೆಲ್ತಾರೆ. ಅಂದ್ರೆ ಇವರೇ ಅತ್ಯಧಿಕವಾಗಿ ಏನು ಎಲ್ಲ ಟಾಸ್ಕ್ ಇರುತ್ತೆ ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿ ಬರೋಬ್ಬರಿ ಇವರು ಟಾಪ್ ಅಲ್ಲಿ ನಿಂತ್ಕೋತಾರೆ. ಇವ್ರನ್ನ ಆಕ್ಚುಲಿ ಯಾವಾಗ್ಲೂ ಲಾಸ್ಟ್ ಅಲ್ಲೂ ಕೂಡ ಅಕುಲ್ ಬಾಲಾಜಿ ಇವ್ರ ಮನೆಯವರೆಲ್ಲರನ್ನು ಕರೆಸಿರ್ತಾನೆ. ಅಂದ್ರೆ ಮನೆಯವರು ಅಂತಂದ್ರೆ ಇವಾಗ ಐಹೊಳೆಯಲ್ಲಿ ಮನೇಲಿ ಇದ್ಕೊಳ್ತಿರೋ ರಾತ್ರಿ ಹೊತ್ತು ಅವ್ರನ್ನ ಕರೆಸಿ ಅವ್ರ ಕೈಲಿ ರಿಕ್ವೆಸ್ಟ್ ಮಾಡಿಸ್ತಾರೆ, ಹೋಗ್ಬೇಡಿ ಇರು ಅಂತ. ಒಂದು ಚಿಕ್ಕ ಹುಡುಗನು ಕೇಳ್ಕೊಳ್ಳುತ್ತೆ, ಮನೆಗೆ ಹೋಗೋದು ಬೇಡ, ನೀವು ಇಲ್ಲೇ ಇರಿ ಅಂತ ಸಿಕ್ಕಾಬಿಟ್ಟೆ ರಿಕ್ವೆಸ್ಟ್ ಮಾಡ್ಕೊಳುತ್ತೆ ಚಿಕ್ಕ ಪಾಪನು ಕೂಡ. ಯಾರ ಮಾತನ್ನು ಕೇಳಲ್ಲ ಇವರಿಬ್ರು ಆಯ್ತಾ. ಆನಂತರ ರಾತ್ರಿ ಆಕ್ಚುಲಿ ಇವರು ಗಂಟು ಮೂಟೆ ಕಟ್ಕೊಂಡು ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ಅವಾಗ್ಲೂ ಕೂಡ ಪಾಪ ಮನೆಗಳವರು ನಮ್ಮ ಮನೆ ಮಕ್ಳು ಹೆಂಗ್ ನೋಡ್ಕೊಂಡಿದೀವಿ, ಹೋಗ್ಬೇಡಿ ಅಂತ ಸಿಕ್ಕಾಬಿಟ್ಟೆ ರಿಕ್ವೆಸ್ಟ್ ಮಾಡ್ಕೊತಾರೆ, ಕೇಳಲ್ಲ ಇವರಿಬ್ರು. ಅಂದ್ರೆ ಇವ್ರಿಗೆ ಅದು ಅಂತ ಅಷ್ಟು ಸುಲಭ ಅನ್ಸಿಲ್ಲ ಬರೀ 7 ದಿನಕ್ಕೆ. ಇನ್ನೂ ಆಕ್ಚುಲಿ ಇನ್ನೂ ಒಂದು 90 ದಿನದ ಮೇಲೆ ಇರ್ಬೇಕಾಗತ್ತೆ. ಅವ್ರ ಕೈಲಿ ಆಗುತ್ತಾ, ಶವವಾಗಿ ಹೋಗ್ಬೇಕಾಗತ್ತೆ ಅಂತ ಏನೋ ಭಯ ಬಿದ್ಬಿಟ್ಟಂಗೆ ಕಂಡುಬಿಟ್ಟಿದೆ. ಆಕ್ಚುಲಿ ಹಳ್ಳಿ ಜೀವನ ಸಿಟಿಯವರಿಗೆ
ಎಂಥ ಕಷ್ಟ ಅಂತ ಆ್ಯಕ್ಚುಲಿ ಇದನ್ನು ನೋಡಿ ತಿಳ್ಕೊಬೇಕು ನಿಜವಾಗ್ಲೂ. ಏಕೆಂದರೆ ಆ ಮಟ್ಟಿಗಿನ ಅನುಭವ ಬರೀ 7 ದಿನಗಳಲ್ಲಾಗಿದೆ. ಹಳ್ಳಿ ಜೀವನವನ್ನು ಸಿಟಿ ಮಂದಿ ಜೀವಿಸೋಕೆ ಸಾಧ್ಯನೇ ಇಲ್ಲ. ಇಲ್ಲಿರ್ತಕ್ಕಂಥ ಟಾಸ್ಕ್ಗಳು ಅಥವಾ ಇಲ್ಲಿರ್ತಕ್ಕಂಥ ವ್ಯಾಪಾರಗಳಾಗಿರ್ಬೋದು, ಅದೆಲ್ಲವೂ ಕೂಡ ಒಗ್ಕೊಂಡಿರ್ತಾರೆ. ಆಯಿತಾ, ಅದು ಅವ್ರು ಮಾಡಬಲ್ಲರು. ನೀವು ಇಲ್ಲಿಂದ ಸಿಟಿಯಿಂದ ಹೋಗಿ ಒಂದೇ ತಕ್ಷಣ ಹೋಗ್ಬಿಡ್ತೀವಿ ಅಂದರೆ ಅದಾಗಲ್ಲ. ನಿಧಾನಕ್ಕೆ ಹೋಗಬೇಕು. ಅದರಲ್ಲೂ ಇಂಥ ಪ್ರೋಗ್ರಾಮ್ಗಳಲ್ಲಿ ಏನು ಅಂತಂದರೆ ಪ್ರತಿನಿತ್ಯ ಟಾಸ್ಕ್ಗಳಿರ್ತವೆ. ಹಳ್ಳಿ ಜೀವನದ್ದು ಏನಾದರೂ ಒಂದು ಟಾಸ್ಕ್ ಕೊಡ್ತಾನೆ ಇರ್ತಾರೆ. ಅದಕ್ಕೆ ನೀವು ಹೆಂಗೆಂದರೆ ರಾತ್ರಿ ಬಂದು ಮಲ್ಕೊಳ್ತೀರ, ರಾತ್ರಿಗೆ ಎಷ್ಟೊತ್ತಿಗೋ ಮುಗಿಯುತ್ತೆ ಪ್ರೋಗ್ರಾಮ್. ರಾತ್ರಿ 10 ಗಂಟೆಗೆ 11 ಗಂಟೆವರೆಗೂ ಅಕುಲ್ ಬಾಲಾಜಿ ಆ ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾನೆ. ಆ ನಂತರ ಅವ್ರು ಬಂದು ಊಟ ಗೀಟ ಮಾಡ್ಕೊಂಡು ಮಲ್ಕೊಳ್ಳೋದಕ್ಕೆ 12 ಗಂಟೆ ಆಗುತ್ತೆ. ಮತ್ತೆ ಬೆಳಿಗ್ಗೆ ಒಂದು 8 ಗಂಟೆ 7 ಗಂಟೆಗೆಲ್ಲ ಎಬ್ಬಿಸ್ತಾರೆ. ನಿದ್ರೆ ಸಾಕಾಗಲ್ಲ. ಆಮೇಲೆ ಟಯರ್ಡ್ ಆಗಿರುತ್ತೆ. ಪ್ರತಿನಿತ್ಯ ಟಾಸ್ಕ್ಗಳಿರುತ್ತೆ. ಫುಲ್ಲು ಬಾಡಿ ಜ್ವರ ಗಿರ ಎಲ್ಲ ಬಂದು ಭಯ ಬಿದ್ದು ಯಪ್ಪ ನಮ್ಗೆ ಈ ಜೀವನ ಬೇಡ ಅನಿಸ್ಬಿಟ್ಟೈತೆ. ಆಯಿತಾ, ಆ್ಯಕ್ಚುಲಿ ಹಳ್ಳಿ ಮಂದಿ ಈ ರೀತಿ ಟಾಸ್ಕ್ಗಳನ್ನ ಅವ್ರಿಗೂ ಕೂಡ ಏನಾದರೂ ಸ್ವಲ್ಪ ಪ್ರತಿನಿತ್ಯ ಕೆಲವ್ರು ಮಾಡಲ್ಲ. ಹಳ್ಳಿ ಮಂದಿಗೆ ಏನು ಕೂಡ ಏನು ಪ್ರತಿನಿತ್ಯ ಹೊಲಗಳಿಗೆ ಹೋಗಲ್ಲ. ಅವ್ರಿಗೂ ರೆಸ್ಟ್ ಬೇಕು ಅಂದರೆ ಒಂದು ದಿವಸ ಬಿಟ್ಟು ನಾಳೆ ಹೋಗ್ತಾರೆ, ಮಾರನೇ ಹೋಗ್ತಾರೆ, ಅಥವಾ ಒಂದು 2-3 ದಿನ ಬಿಟ್ಬಿಟ್ಟು ಆಮೇಲೆ ಹೋಗ್ತಾರೆ. ಏನಾದ್ರು ಫಸಲು ಹಾಕಿದರೆ ಮಾತ್ರವೇ ಹೋಗ್ತಾರೆ. ಈ ರೀತಿ ಇರುತ್ತೆ. ಆಮೇಲೆ ವ್ಯಾಪಾರಕ್ಕೂ ಅಷ್ಟೇ. ಅಲ್ಲಿ ಹಳ್ಳಿಗಳ ಕಡೆ ಅಲ್ಲಿ ಒಂದು ಸೋಮವಾರ ದಿನ ಆ್ಯಕ್ಚುಲಿ ಐಹೊಳೆಯಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತೆ ಅಂತ ಕೇಳ್ಪಟ್ಟೆ. ಸಂತೆಯಲ್ಲಿ ತಗೊಂಡೋಗಿ ಮಾರೋದು ಪ್ರತಿ ಸೋಮವಾರ ಮಾತ್ರ ಇರುತ್ತೆ. ಆದರೆ ಆಮೇಲೆ ಹಸುಗಳು ಎಮ್ಮೆಗಳು ತೊಳೆಯೋದು ಅಷ್ಟೇ. ಅಲ್ಲಿ ಯಾವುದೋ ಒಂದು ಹಬ್ಬ ಬಂದಾಗ ಅಂದರೆ ಸಂಕ್ರಾಂತಿ ಬಂದಾಗ ಈ ರೀತಿ ಏನೋ ಅವ್ರದ್ದೇ ಒಂದು ಹಬ್ಬ ಬಂದಾಗ ಹಸುಗಳಿಗೆ ತೊಳೆಯೋದಾಗಿರ್ಬೋದು, ಅವಕ್ಕೆ ಶೃಂಗಾರ ಮಾಡೋದಾಗಿರ್ಬೋದು, ಅದೆಲ್ಲವನ್ನು ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಸಿಟಿಯಿಂದ ಹಳ್ಳಿಗೆ ಬಂದವರಿಗೆ ಪ್ರತಿನಿತ್ಯ ಟಾಸ್ಕ್ ಇಟ್ಬಿಡೋದ್ರಿಂದ ಅವರಿಗೆ ಆ ಬಾಡಿ ತಳ್ಕೊಳ್ಳಲ್ಲ. ಆ್ಯಕ್ಚುಲಿ ಸಿಟಿಲಿ ಅವರು ಏನೂ ಕೆಲಸ ಮಾಡಿರಲ್ಲ. ಎಲ್ಲ ಅಪ್ಪ ಅಮ್ಮನ ಮೇಲೆ ಹೊರೆ ಹಾಕಿರ್ತಾರೆ. ಜವಾಬ್ದಾರಿಗಳಿರಲ್ಲ ಅವ್ರಿಗೆ. ಆಯಿತಾ, ಏನಪ್ಪ ಅಂತಂದರೆ ಹೋಗೋದು, ಶಾಪಿಂಗ್ ಮಾಡ್ಕೊಬರೋದು, ಯಾವುದೋ ಸಿನಿಮಾ ನೋಡ್ಕೊಬರೋದು. ಆಯಿತಾ, ಹೋದ್ರೆ ಕೆಲ್ಸಕ್ಕೆ ಹೋಗ್ತಾರೆ, ಒಂದು 8 ಅವರ್ ಕೆಲಸ ಮಾಡ್ಕೊಬಂದಿರ್ತಾರೆ. ಮನೆಗೆ ಬಂದು ಏನು ಹಸು ಅಂತ ಬಿತ್ಕೊಳ್ತಾರೆ. ಅಪ್ಪ ಅಮ್ಮ ಅಡುಗೆ ಮಾಡಿರ್ತಾರೆ, ಉಣ್ಕೊಳ್ತಾರೆ. ಮತ್ತು ಭಾನುವಾರ ಬಂತು, ಶನಿವಾರ ಬಂತು, ರಜಾ ದಿನಗಳು ಬಂತು ಅಂದರೆ ಶಾಪಿಂಗ್ ಹೋಗ್ತಾರೆ, ಏನು ಬೇಕಾಗುತ್ತೆ ಕೊಂಡ್ಕೊಳ್ತಾರೆ, ಸಿನಿಮಾಗಳು ನೋಡ್ತಾರೆ, ಮನೇಲಿ ಬಂದು ಆರಾಮಾಗಿರ್ತಾರೆ ಅಷ್ಟೇ. ಆಯಿತಾ, ಕೆಲವ್ರು ಕೆಲ್ಸಕ್ಕೆ ಹೋಗದೆ ಇರೋರಂತೂ ಫುಲ್ಲು ಸೋಂಬೇರಿತನ, ಅಪ್ಪ ಅಮ್ಮ ಮಾಡಿದ್ದು ಅವ್ರು ಮಾಡ್ತಾಯಿದ್ದು ತಿನ್ಕೊಂಡು ಕಾಲವನ್ನು ಕಳೀತಾ ಇರ್ತಾರೆ. ಹಾಗಾಗಿ ಅವರಿಗೆ ಇದು ಯಾವ ಜವಾಬ್ದಾರಿಗಳು ಕೂಡ ಗೊತ್ತಿರಲ್ಲ, ಇವು ಯಾವ ಟಾಸ್ಕ್ಗಳು ಕೂಡ ಗೊತ್ತಿರಲ್ಲ. ಹಳ್ಳಿಗಳ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಜೀವನವನ್ನು ನಡೆಸೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾರೆ ಹಳ್ಳಿಗಳ ಕಡೆ. ಸರ್ಕಸ್ ಅನ್ನೋದಕ್ಕಿಂತ ಅದು ಅವ್ರ ಜೀವನಕ್ಕೆ ಬೇಕೇ ಬೇಕು. ದುಡಿಯೋದಾಗಿರ್ಬೋದು, ಮಾರೋದಾಗಿರ್ಬೋದು, ಹಸು ಎಮ್ಮೆ ಕರ ಆ ಸಗಣಿಗಳನ್ನು ಎತ್ತೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಸೌದೆ ತರೋದಾಗಿರ್ಬೋದು, ಇದೆಲ್ಲವೂ ಕೂಡ ಹಳ್ಳಿಗಳಲ್ಲಿ ಅದು ಮಾಡಲೇಬೇಕಾದಂಥ ಒಂದು ಅವ್ರಿಗೆ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಅವ್ರು ಮಾಡ್ತಾರೆ. ಬಟ್ ಇದು ಇವ್ರಿಗೆ ಕಷ್ಟ ಅನ್ನಿಸ್ಬಿಡ್ತು. ಕೊನೆಗೂ ನಿಖಿತಾ ಮತ್ತು ದರ್ಶಿನಿ ಇವತ್ತು ಹಳ್ಳಿ ಪವರನ್ನು ಬಿಟ್ಟು ಮನೆಗೆ ಹೋದರು. ಆ್ಯಕ್ಚುಲಿ ಅವರೇನಿದ್ರು ಆ ಮನೆಯ ಮಂದಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ರು. ಅಕ್ಕಪಕ್ಕದ ಮನೆಯವರು ಕೂಡ ಕಣ್ಣೀರು ಹಾಕಿದ್ರು. ಏಕೆಂದರೆ ಪ್ರತಿನಿತ್ಯ ಅವರು ಪ್ರೋಗ್ರಾಮ್ ಮುಗಿಸಿ ಒಂದು 10 ಗಂಟೆಗೆ ಬಂದರೆ ಮನೆಗೆ ಅವ್ರಿಗೆ ಎಲ್ಲ ಚಾಪೆ ಎಲ್ಲ ಹಾಸ್ಕೊಟ್ಟು ಅವ್ರು ಮಲಗಿಸ್ಕೊಂಡು ಮತ್ತು ಬೆಳಗ್ಗೆ ಎದ್ದೇಳುವಾಗ ಎಲ್ಲ ಒಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅವ್ರ ಜೊತೆ ಒಂದು ಒಡನಾಟ ಇತ್ತು. ಇದ್ದಿದ್ದು 7 ದಿನ ಆಗಿರ್ಬೋದು, ಒಂದು ಒಡನಾಟ ಇತ್ತು. ನನಗನ್ಸುತ್ತೆ 7 ದಿನಕ್ಕೆ ಈ ಲೆವೆಲ್ಗೆ ಒಡನಾಟ ಬೆಳೆದಿದೆ ಅಂದರೆ ಇನ್ನು 100 ಡೇಸ್ ಇದ್ದಿದ್ರೆ ಯಾವ ಮಟ್ಟಿಗೆ ಆಗ್ಬಿಟ್ಟಿರೋದು. ತಮ್ಮ ಸ್ವಂತ ಮನೆ ಥರ ಆಗ್ಬಿಟ್ಟಿರೋದು, ಅಜ್ಜಿ ಮನೆ ಥರ ಅಥವಾ ತಮ್ಮ ಅಮ್ಮನ ಮನೆ ಥರ ಆಗ್ಬಿಟ್ಟಿರೋದು. ಅವ್ರು ಬೆಂಗಳೂರಿಗೆ ಬಂದಿದ್ರು ಕೂಡ ಮತ್ತೆ ಪ್ರೋಗ್ರಾಮ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದ ಮೇಲೆ ಮತ್ತೆ ಅಲ್ಲಿ ಹೋಗಿ ಇದ್ದು ಬರ್ತಿದ್ರನು. ಆ ರೀತಿಯಾದ ಒಂದು ಒಡನಾಟ ಬೆಳ್ಕೊಬಿಟ್ಟಿರ್ತಿತ್ತು ಅಂತ ನನಗೆ ಅನ್ನಿಸ್ತು ಹಳ್ಳಿ ಪವರ್ನಲ್ಲಿ. ಯಾಕೆಂದರೆ ಹಳ್ಳಿಲಿ ಬೆಳೆದಿರೋದ್ರಿಂದ ನಾನು ಕೂಡ ಆ ಒಂದು ಒಡನಾಟ, ಆ ಒಂದು ಬಾಂಧವ್ಯಗಳು, ಆ ಒಂದು ಇವೆಲ್ಲವೂ ಕೂಡ ನಮಗೆ ತುಂಬ ಅಂದರೆ ತುಂಬ ಚೆಂದಾಗಿ ಅರಿವಾಗುತ್ತೆ. ಎಸ್, ಇವತ್ತು ನನಗೆ ಅನಿಸಿದ್ದು ಇದು. ಎಸ್, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ.